ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದೇ ಮನೆಯವ್ರದ್ದು ಒಂದು 22 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಒಟ್ಟು ಎಲ್ಲ ಒಂದು 22 ಬ್ಲೌಸ್ ಅಂತ ಅನ್ಕೋತೀನಿ. ಒಂದೇ ಮನೆಯವ್ರದ್ದು, ಎಲ್ಲ ಒಬ್ರದ್ದೇ ಏನಲ್ಲ, ಆದರೆ ಒಂದೇ ಮನೆಯವ್ರದ್ದನ್ನು ಸ್ಟಿಚ್ ಮಾಡಿದ್ದೀನಿ. ಈ ಕಸ್ಟಮರು ನನಗೆ ಮೊದಲಿಗೆ ಒಂದೇ ಒಂದು ಬ್ಲೌಸ್ನ ಕೊಟ್ಟಿದ್ರು, ಸ್ಟಿಚ್ ಮಾಡಿಕೊಡಿ ಅಂತ. ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ಬೇರೆ ಬಟ್ಟೆನ ತಂದು ಕೊಡ್ತೀನಿ ಅಂತ. ಹಾಗೆಯೇ ನಾನು ಅವರಿಗೆ ಸರಿಯಾಗಿ ಸ್ಟಿಚ್ ಮಾಡಿಕೊಟ್ಟೆ. ಆಮೇಲೆ ಅವ್ರು ನನಗೆ 4 ಬ್ಲೌಸು, ಆಮೇಲೆ ಒಬ್ರದ್ದು 4, ಮೇಲೆ ಒಬ್ರದ್ದು 4, ಈ ರೀತಿ ಒಬ್ಬೊಬ್ರದ್ದೇ ಒಂದೊಂದು ಸಲ ತಂದುಕೊಟ್ರು ಈ ಕಸ್ಟಮರು. ಅವರಿಗೆ ನನ್ನ ಸ್ಟಿಚಿಂಗ್ ಮಾಡಿರೋ ರೀತಿ ಎಲ್ಲ ಇಷ್ಟ ಆಗಿ ಅದು ಪರ್ಫೆಕ್ಟಾಗಿ ಬಂದ ಮೇಲೇ ಅವರು ಒಬ್ಬೊಬ್ರದ್ದು ಬ್ಲೌಸ್ನ ತಂದುಕೊಟ್ರು. ಈ ಕಸ್ಟಮರ್ ಮನೇಲಿ ಮದುವೆ ಅಂತೆ, ಅದಕ್ಕೋಸ್ಕರ ಅವರು ಎಲ್ಲ ಬ್ಲೌಸ್ನು ಕೂಡ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು ನೋಡಿ, ಇದೊಂದು ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಅವರೇ ಈ ರೀತಿ ಇರಲಿ ಅಂತ ಹೇಳಿದರು. ಈ ಕಸ್ಟಮರ್ ಒಂಥರ ಡಿಫ್ರೆಂಟ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಸ್ಟಿಚಿಂಗ್ ಮಾಡಿಸ್ಕೋಬೇಕಾದ್ರೆ ಎಷ್ಟೋ ಡಿಸೈನ್ ವೆರೈಟಿ ಎಲ್ಲ ಹುಡುಕ್ತಾರೆ. ಆ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ ಕೇಳ್ತಾರೆ. ಆದರೆ ಈ ಕಸ್ಟಮರು ನನಗೆ ಯಾವುದೇ ರೀತಿ ಡಿಸೈನ್ ಎಲ್ಲ ಏನು ಬೇಡ ಅಕ್ಕ, ನಾರ್ಮಲಾಗಿ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿಯೇ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಒಂದನ್ನೇ ಅವರು ಬೋಟ್ ನೆಕ್ ಅಂತ ಸ್ಟಿಚ್ ಮಾಡಿಸ್ಕೊಂಡಿರೋದು. ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ. ಇದೊಂದೇ ಬ್ಲೌಸ್ನ ಅವರು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇನ್ನು ಆಲ್ರೆಡಿ ಎಲ್ಲದೂ ಕೂಡ ನಾರ್ಮಲಾಗಿಯೇ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ರೀತಿ ಡಿಸೈನು, ಪ್ಯಾಚ್ ವರ್ಕು ಈ ರೀತಿ ಎಲ್ಲ ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳೇ ಇಲ್ಲ. ಈ ಕಸ್ಟಮರು ನಿಜವಾಗ್ಲೂ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಿದ್ದೀನಿ ಅಂದರೆ ಎಷ್ಟೊಂದು ವೆರೈಟಿ ಡಿಸೈನ್ ಎಲ್ಲ ಹುಡುಕ್ತಾರೆ. ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ ಅವರೇ ಚಾಯ್ಸ್ ಮಾಡ್ಕೊಂಡೆಲ್ಲ ಬರ್ತಾರೆ. ಆದರೆ ಈ ಹುಡುಗಿ ಯಾವುದೇ ರೀತಿ ಡಿಸೈನ್ನ ಇರಿಸ್ಕೊಂಡಿಲ್ಲ. ಇದು ನೋಡಿ, ಈ ರೀತಿ ಸಿಂಪಲಾಗಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಅಂತ ಅಮೌಂಟ್ ಮಾತ್ರ ಹೇಳಿದರು. ಅವ್ರು ಯಾವ ರೀತಿ ಅಮೌಂಟ್ ಹೇಳಿದ್ರು ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ವರ್ಕ್ ಮಾಡಿ ಸ್ಲೀವ್ಸಿಗೆಲ್ಲ ಸಣ್ಣ ಸಣ್ಣ ಬುಟ್ಟನ ಹಾಕಿದ್ದೀನಿ. ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ಸೀರೆಗೆ. ಇದು ನೋಡಿ, ಇದು ಒಂದು ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಬಟನ್ ಇಟ್ಟಿದ್ದೀನಿ. ಇದನ್ನು ಕೂಡ ಅಷ್ಟೇ ಸಿಂಪಲಾಗಿ ಒಂದು ಆರ್ಟ್ ಶೇಪಲ್ಲಿ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಬಟನ್ ಇಟ್ಟಿದ್ದೀನಿ, ಸ್ಲೀವ್ಸಿಗೆ ಬಫ್ ಇಟ್ಟಿದ್ದೀನಿ ಸ್ವಲ್ಪ ಅಷ್ಟೇ. ಯಾವುದೇ ರೀತಿ ಡಿಸೈನ್ ಎಲ್ಲ ಏನೂ ಮಾಡಿಲ್ಲ. ಇವ್ರದ್ದು ಎಲ್ಲ ಬ್ಲೌಸಿಗೂ ಕೂಡ ಅಷ್ಟೇ, ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ. ಒಂದು 3 ಬ್ಲೌಸು ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಎಲ್ಲದೂ ಕೂಡ ಈ ರೀತಿ ಸಿಂಪಲಾಗೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಎಲ್ಲ ಸೀರೆ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಅವರು ನನಗೆ ಯಾವುದೇ ರೀತಿ ಡಿಸೈನ್ ಎಲ್ಲ ಏನು ಬೇಡ ಅಕ್ಕ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಮಾಡಿದ್ದೀನಿ. ಕೆಲವೊಂದು ಮದುವೆ ಬಟ್ಟೆನ ತಂದುಕೊಟ್ರೆ, ಕೆಲವೊಬ್ಬರು ಒಂದು ಬ್ಲೌಸ್ ಕೊಟ್ಟರು ಕೂಡ ತುಂಬ ಸಮಯ ಈ ರೀತಿ ಇರಲಿ ಅಂತ ಕೇಳಿ ಸ್ಟಿಚ್ ಮಾಡಿಸ್ಕೋತಾರೆ. ಮತ್ತು ತುಂಬ ಡಿಸೈನ್ಸ್ ಎಲ್ಲ ಚಾಯ್ಸ್ ಮಾಡ್ತಾರೆ. ಆದರೆ ಈ ಕಸ್ಟಮರು ನನಗೆ ಬಟ್ಟೆನ ಕೊಟ್ಟು ಯಾವುದೇ ರೀತಿ ಡಿಸೈನ್ ಎಲ್ಲ ಏನು ಬೇಡ, ಯಾವುದೇ ರೀತಿ ಚಾಯ್ಸ್ ಇಲ್ಲ ಅಕ್ಕ, ಸಿಂಪಲಾಗಿ ನನಗೆ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಯಾವ್ಯಾವ ರೀತಿ ಹೇಳಿದರು ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೀನಿ. ಕೆಲವೊಬ್ಬರು ಜಾಸ್ತಿ ಲೇಸು ಇದನ್ನು ನೋಡಿ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಈ ಡಿಸೈನ್ನ ತುಂಬ ಸಲ ಸ್ಟಿಚ್ ಮಾಡಿದ್ದೀನಿ ತುಂಬ ಜನಕ್ಕೆ. ಕೆಲವೊಬ್ಬರು ಜಾಸ್ತಿ ಲೇಸು, ಪ್ಯಾಚ್ ವರ್ಕು ಈ ರೀತಿ ಎಲ್ಲ ಜಾಸ್ತಿ ಓವರ್ ಡಿಸೈನ್ ಇಷ್ಟಪಡ್ತಾರೆ. ಕೆಲವೊಬ್ಬರು ಕಸ್ಟಮರು ತುಂಬ ಡೀಸೆಂಟಾಗಿ ಯಾವುದೇ ರೀತಿ ಡಿಸೈನ್ ಎಲ್ಲ ಇಡಿಸ್ಕೊಳ್ಳಲ್ಲ. ಬ್ರಾಡಾಗಿ ಡೀಪ್ನ ಇಡಿಸ್ಕೊಂಡು ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸ್ಕೋತಾರೆ. ಮತ್ತು ಒಂದು ದಾರ ಇಲ್ಲ ಪೈಪಿಂಗು ಈ ರೀತಿಯೇ ಇಷ್ಟಪಡ್ತಾರೆ. ನಾವು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ಅವ್ರು ಯಾವ ರೀತಿ ಕೇಳ್ತಾರೆ ಆ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಕೆಲವೊಬ್ಬರು ಕಸ್ಟಮರು ತುಂಬ ಲೇಸು, ಜಾಸ್ತಿ ಹೆವಿ ವರ್ಕು, ಹೆವಿ ಡಿಸೈನ್ನ ಕೇಳ್ತಾರೆ. ಕೆಲವೊಬ್ಬರು ಕಸ್ಟಮರು ಬೇಡ ನಮಗೆ ಈ ರೀತಿ ಡೀಸೆಂಟಾಗಿರಲಿ ಅನ್ನೋರು ಇರ್ತಾರೆ. ಆ ಕಸ್ಟಮರ್ ಮೇಲೆ ಡಿಪೆಂಡಾಗಿ ನಾವು ಅವ್ರನ್ನ ಅಳತೆ ಬ್ಲೌಸ್ನ ಕೊಟ್ಟಾಗ ಮತ್ತು ಅವರು ಮಾತಾಡೋ ಶೈಲಿಲಿ ಮತ್ತು ಅವ್ರು ಕೇಳೋ ರೀತಿಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಕೆಲವೊಂದು ಸಲ. ನೋಡಿ, ಇವ್ರದ್ದು ಸೀರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಇದೊಂದು ಮಾತ್ರ ನಾನು ಆ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಎಲ್ಲದೂ ಕೂಡ ಎಲ್ಬೋ ಸ್ಲೀವ್ಸ್ನೇ ಸ್ಟಿಚ್ ಮಾಡಿದ್ದೀನಿ. ಎಲ್ಲದಕ್ಕೂ ದಾರ ಇಡಿ ಅಂತ ಹೇಳಿದರು, ಎಲ್ಲದಕ್ಕೂ ದಾರ ಇಟ್ಟಿದ್ದೀನಿ. ಫಾಲು ಜಿರ್ಜಾಕು ಈ ರೀತಿ ಸಿಂಪಲಾಗಿ ನೆಕ್ ಶೇಪ್ನ ಮಾತ್ರ ಸ್ವಲ್ಪ ಆರ್ಟ್ ಶೇಪು, ವಿ ಶೇಪು ಈ ರೀತಿ ಕೊಡಿ ಅಂತ ಹೇಳಿದರು. ಆ ರೀತಿಯೇ ಮಾತ್ರ ಕೊಟ್ಟಿದ್ದೀನಿ ಈ ರೀತಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಡಿಸೈನ್ ಎಲ್ಲ ಏನೂ ಮಾಡಿಸ್ಕೊಂಡಿಲ್ಲ ಅವರು. ಎಲ್ಲ ಬ್ಲೌಸಲ್ಲೂ ಜರಿ ಇರೋದ್ರಿಂದ, ಲೈನ್ಸ್ ಇರೋದ್ರಿಂದ, ಬುಟ್ಟ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಕ್ಕ, ಯಾವುದೇ ರೀತಿ ಡಿಸೈನ್ ಮಾಡಬೇಡಿ, ನನಗೆ ಸಿಂಪಲಾಗಿಯೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವಳು ಯಾವ ರೀತಿ ಹೇಳಿದ್ಲೋ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಹುಡುಗಿ ಕೂಡ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿರುವಂಥ ಕಾಟನ್ ಸೀರೆಗಳನ್ನೇ ತೊಗೊಂಡಿದ್ಲು. ಎಲ್ಲ ಸೀರೆಗಳು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಸೀರೆನೂ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ತಿದ್ದೀನಿ. ಕಸ್ಟಮರ್ ಬಂದಾಗ ನನಗೆ ಪ್ಯಾಕ್ ಮಾಡೋದಕ್ಕೆ ತುಂಬ ಗಡಿಬಿಡಿ ಆಗುತ್ತೆ. ಕೆಲವೊಂದು ಸಲ ನಾವು ಬ್ಲೌಸ್ನ ಕೊಟ್ಟಿದ್ರು ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡಿ ಕಸ್ಟಮರ್ ಬರೋದಕ್ಕಿಂತ ಮುಂಚೆನೇ
ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಅವರಿಗೆಲ್ಲದನ್ನು ತೋರಿಸಿನೇ ಬಟ್ಟೆ ಕೊಡ್ತೀನಿ. ಯಾಕೆಂದರೆ ಈ ರೀತಿ ಮದುವೆ ಬಟ್ಟೆಗಳನ್ನ ಕೊಡಬೇಕಾದ್ರೆ, ಈ ರೀತಿ ಏನೋ ಫಂಕ್ಷನ್ ಬಟ್ಟೆಗಳನ್ನ ಕೊಡಬೇಕಾದ್ರೆ ಫಂಕ್ಷನಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಅವರು ನಮ್ಮ ಮೇಲೇ ಆಮೇಲೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಇರಬೇಕಾದ್ರೆ ಒಂದು ಬ್ಲೌಸು, ಒಂದು ಸೀರೆ ಏನಾರು ಹಾಳಾದರೆ ನೀವೇ ಕೊಟ್ಟಿಲ್ಲ, ನಾವು ಬ್ಯಾಗ್ ನೋಡ್ಕೊಂಡು ತೊಗೊಂಡೋಗಿಲ್ಲ ಅಂತ ಹೇಳ್ತಾರೆ. ಆದಷ್ಟು ಈ ರೀತಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಡಾಗ ನಾವು ಅವರಿಗೆ ನೋಡಿ ಅವ್ರ ಮುಂದೆನೇ ಇಲ್ಲೇ ತೋರಿಸಿ ಕೊಡೋದು ಬೆಟರು. ಎಷ್ಟೋ ಅನುಭವಗಳು ಈ ರೀತಿ ಆಗಿದೆ ನನಗೆ. ಇದು ನೋಡಿ, ಇದನ್ನೇ ನಾನು ಅವರಿಗೆ ಮೊದಲಿಗೆ ಅಂತ ಸ್ಟಿಚ್ ಮಾಡಿಕೊಟ್ಟಂಥ ಬ್ಲೌಸು. ಈ ಬ್ಲೌಸ್ನ ಅವರು ಎಂಗೇಜ್ಮೆಂಟಿಗೆ ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಈ ಬ್ಲೌಸು ಸರಿಯಾಗಿ ಬಂದಿದೆ ಅಂತ ಹೇಳಿದ ಮೇಲೇ, ಅವರಿಗೆ ಸರಿ ಅಂತ ಅನ್ಸಿದ ಮೇಲೇ ಬ್ಲೌಸ್ಗಳನ್ನ ತಂದುಕೊಟ್ರು. ಆದರೆ ನನಗೆ ಯಾವುದನ್ನು ಕೂಡ ಅವರು ಒಟ್ಟಿಗೆ ಬ್ಲೌಸ್ ತಂದುಕೊಡ್ಲೇ ಇಲ್ಲ. ಈಗ ಮದುವೆ ಬ್ಲೌಸು ಅಂದರೆ ಕೆಲವೊಬ್ಬರು ಒಂದೇ ಸಲ ಒಂದು 15-20 ಬ್ಲೌಸ್ನ ತಂದುಕೊಟ್ಬಿಡ್ತಾರೆ. ಇವರು ಆ ರೀತಿ ಮಾಡಲಿಲ್ಲ. ಒಬ್ಬೊಬ್ರದ್ದೇ ಒಂದು 4 ಬ್ಲೌಸ್ ಈ ರೀತಿ ತಂದುಕೊಟ್ರು. ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೆಲ್ಲ ಸರಿ ಬಂತು ಅಂದಮೇಲೆ ಅವರು ಒಬ್ಬೊಬ್ರದ್ದೇ ತಂದುಕೊಟ್ರು. ಆದರೆ ಎಲ್ಲ ಬ್ಲೌಸ್ನು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನಾರ್ಮಲ್ ಬ್ಲೌಸು, ಅಜ್ಜಿ ಬ್ಲೌಸು ಎಲ್ಲದೂ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದಕ್ಕೆ ಇವಾಗ ತೋರಿಸಿದ್ನಲ್ಲ, ಅದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಹಳದಿ ಶಾಸ್ತ್ರಕ್ಕೆ ಅಂತ ನಾರ್ಮಲಾಗಿಯೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲದೂ ಕೂಡ ಆದಷ್ಟು ನಾರ್ಮಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದೊಂದು ವರ್ಕ್ ಮಾಡಿದ್ದೀನಿ ನೋಡಿ, ಈ ರೀತಿ ವರ್ಕ್ ಮಾಡಿದ್ದೀನಿ. ಜಾಸ್ತಿ ಹೆವಿ ವರ್ಕು, ಹೆವಿ ಡಿಸೈನು ಯಾವುದೂ ಕೂಡ ಈ ಹುಡುಗಿ ಮಾಡಿಸ್ಕೊಂಡಿಲ್ಲ. ನಾವು ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಕೆಲವೊಬ್ಬರು ಕಸ್ಟಮರು ತುಂಬ ಹೆವಿ ಡಿಸೈನ್ನ ಕೇಳ್ತಾರೆ. ಅವ್ರು ಕೇಳಿದಾಗ ಅದನ್ನು ನೋಡಿ, ಅವ್ರ ಅಳತೆ ಬ್ಲೌಸನ್ನು ನೋಡಿ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಅವ್ರು ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಈ ರೀತಿ ಎಲ್ಲ ನಾವು ಅವ್ರಿಗೆ ಯಾವ್ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ಎಲ್ಲ ಕಸ್ಟಮರು ಒಂದೇ ರೀತಿ ಇರಲ್ಲ, ಅದನ್ನು ನೋಡಿ ಕೂಡ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಕೆಲವೊಂದು ಸಲ. ಇದು ನೋಡಿ, ಎಲ್ಲ ಸೀರೆಗಳು, ಎಲ್ಲ ಬ್ಲೌಸ್ಗಳನ್ನು ಕೂಡ ಒಂದೇ ಕಡೆ ಇಟ್ಟು ಪ್ಯಾಕ್ ಮಾಡ್ತಿದ್ದೀನಿ ನಾನು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಬ್ಲೌಸೆಲ್ಲ ಕೊಟ್ಟಿದ್ದೀನಿ, ಯಾವುದೂ ಕೂಡ ಸ್ವಲ್ಪನೂ ಕಂಪ್ಲೇಂಟ್ ಹೇಳಿಲ್ಲ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದರು. ಅದಂತೂ ತುಂಬ ಖುಷಿಯಾಯಿತು ನನಗೆ. ಎಲ್ಲ ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವರು ಸ್ವಲ್ಪ ತಂದುಕೊಟ್ಟಿದ್ರು, ಹೆದ್ರಿಕೊಂಡು ಯಾವ ರೀತಿ ಕನ್ಫ್ಯೂಸ್ ಮಾಡಿಬಿಡ್ತಾರೇನೋ ಅಂತ ಅನ್ಕೋತಿದ್ರು ಅವರು ಕೊಡಬೇಕಾದ್ರೆ. ಇಲ್ಲ, ನಾನು ಆ ರೀತಿ ಮಾಡಲ್ಲ, ಬರೆದಿಟ್ಕೊಡ್ತೀನಿ ಅಂತ ಹೇಳಿ ಅವರಿಗೆ ನಾನು ನಿಧಾನಕ್ಕೆ ಈಸ್ಕೊಂಡು ಸ್ವಲ್ಪನೇ ಸ್ಟಿಚ್ ಮಾಡಿಕೊಟ್ಟೆ ಅವರಿಗೆ. ನೋಡಿ, ಇದೆಲ್ಲ ಅವ್ರ ಅಮ್ಮಂದು, ಹುಡುಗಿ ಅಮ್ಮಂದು 3 ಬ್ಲೌಸ್ಗೆ ವರ್ಕ್ ಮಾಡಿದ್ದೀನಿ. ಒಂದೇ ಒಂದು ಬ್ಲೌಸ್ನ ಹಾಗೇ ಸ್ಟಿಚ್ ಮಾಡಿದ್ದೀನಿ. ಅವ್ರ ಅಮೌಂಟ್ ಹೇಳಿದರು, ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ಸೀರೆ ಕುಚ್ಚು ಕೂಡ ಯಾವುದು ಕೂಡ ಇವರು ಹಾಕಿಸ್ಕೊಳ್ಳಿಲ್ಲ. ನಾನು ಅವ್ರು ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಕುಚ್ಚೆಲ್ಲ ಏನು ಹಾಕಲಿಲ್ಲ. ಸೀರೆಗೆ ಫಾಲು, ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ 3 ಕೂಡ ಹುಡುಗಿ ಅಮ್ಮಂದು. ಎಲ್ಲ ಬ್ಲೌಸು ಕೂಡ ಕೆಲವೊಬ್ಬರಿಗೆ ತುಂಬ ಧೈರ್ಯದಿಂದ ಕೊಡ್ತಾರೆ. ಕೆಲವೊಬ್ಬರು ಎಷ್ಟೊಂದು ಬಟ್ಟೆಗಳನ್ನ ಕೊಟ್ಟಾಗ ಕನ್ಫ್ಯೂಸ್ ಮಾಡಿಬಿಡ್ತಾರೇನೋ, ಯಾವ ರೀತಿ ಸ್ಟಿಚ್ ಮಾಡ್ತಾರೆ, ಜಾಸ್ತಿ ಕೊಟ್ಟಾಗ ಸ್ಟಿಚ್ ಮಾಡಿಕೊಡ್ತಾರಾ ಇವ್ರು ನಮಗೇನೋ ಭಯ ಇರುತ್ತೆ. ಫಂಕ್ಷನ್ ಅಂತ ಹೇಳಿದ್ಮೇಲೆ, ಒಂದು ಮದುವೆ, ಒಂದು ಏನೋ ಕಾರ್ಯ ಅಂತ ಹೇಳಿದಾಗ ಎಲ್ಲ ಬ್ಲೌಸ್ನು ಒಂದೇ ಕಡೆ ಕೊಟ್ಟರೆ ಬೇಗ ಕೊಡ್ತಾರೋ ಕೊಡಲ್ವೋ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಫಂಕ್ಷನ್ಗಳಿಗೆ ಬಟ್ಟೆ ಈ ರೀತಿ ಮದುವೆ ಅಂತ ಕೊಟ್ಟಾಗ ಬೇಗ ಸ್ಟಿಚ್ ಮಾಡಿಕೊಟ್ರೆ ಅವರು ಉಳಿದಿರುವಂಥ ಬಟ್ಟೆನೂ ಕೂಡ ನಮಗೆ ತಂದು ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮಗೇನೆ ಉಪಯೋಗ. ನನಗೆ ಇವಾಗ 2-3 ಮದುವೆ ಬಟ್ಟೆಗಳು ಬಂದಿತ್ತು. ಮದುವೆ ಬಟ್ಟೆಗಳಲ್ಲಿ ಅವರೆಲ್ಲ ಸ್ವಲ್ಪನೇ ಕೊಟ್ಟಿದ್ರು ನನಗೆ ಮೊದಲಿಗೆ. ನಾನು ಯಾವಾಗ ಅವರಿಗೆ ಎಲ್ಲ ಬೇಗ ಸ್ಟಿಚ್ ಮಾಡಿಕೊಟ್ಟೆ, ಅವರು ಇನ್ನೂ ಸ್ವಲ್ಪ ತಂದು ಕೊಟ್ಟಿದ್ದಾರೆ. ನನಗೆ ಇನ್ನೊಂದು ಮದುವೆ ಬಟ್ಟೆನ ತೋರಿಸ್ತೀನಿ, ಅದು ಕೂಡ ಹಾಗೆ ಮಾಡಿದರು. ಅವರು ಸ್ವಲ್ಪನ ತಂದು ಕೊಟ್ಟಿದ್ರು. ಇವಾಗ ಇದನ್ನೆಲ್ಲ ಬೇಗ ಕೊಟ್ಟನಲ್ಲ, ಅದನ್ನು ನೋಡಿ ಇದನ್ನೆಲ್ಲ ಬೇಗ ಕೊಟ್ಟಿದ್ದೀರಾ ಮತ್ತು ಎಲ್ಲ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ತಂದು ಕೊಟ್ಟಿದ್ದಾರೆ. ಇನ್ನೊಂದು ಮದುವೆ ಬಟ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಕೂಡ ಹಾಗೇ ಸ್ವಲ್ಪನ ಕೊಟ್ಟಿದ್ರು. ಅಜ್ಜಿ ಅವ್ರದ್ದೆಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೋತೀವಿ, ಇದನ್ನು ಮಾತ್ರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಇದನ್ನು ನಾನು ಬೇಗ ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರು ಇವಾಗ ನೋಡಿ, ಇದೆಲ್ಲ ಅವ್ರ ಅಜ್ಜಿ ಆ ಥರದ್ದು ವಯಸ್ಸಾದವ್ರು ಇರ್ತಾರಲ್ಲ, ಆ ಥರದವ್ರದ್ದು. ಇದನ್ನು ಕೂಡ ನನಗೇನೆ ತಂದುಕೊಟ್ರು. ನೀನು ಬೇಗ ಸ್ಟಿಚ್ ಮಾಡಿಕೊಟ್ಟಿರೋದ್ರಿಂದ ಇದು ಕೂಡ ನೀನೇ ಸ್ಟಿಚ್ ಮಾಡಿಕೊಡಪ್ಪ ಅಂತ ತಂದುಕೊಟ್ರು. ಕೆಲವೊಂದನ್ನು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೋತಾರೆ, ಕೆಲವೊಂದನ್ನು ನಮ್ಮ ಹತ್ರ ಸ್ಟಿಚ್ ಮಾಡಿಸ್ಕೋತಾರೆ. ಈ ಮದುವೆ ಫಂಕ್ಷನ್ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಭಯ ಇರುತ್ತೆ, ಎಷ್ಟೊಂದು ಬಟ್ಟೆನ ಒಂದೇ ಕಡೆ ಕೊಟ್ಟರೆ ಬೇಗ ಕೊಡ್ತಾರೆ ಕೊಡಲ್ಲ ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಈ ರೀತಿ ಫಂಕ್ಷನ್ನು, ಮದುವೆ ಅಂತ ಹೇಳ್ದಂಥವನ್ನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾವು ಸ್ಟಿಚ್ ಮಾಡಿಕೊಟ್ರೆ ಅವರಿಂದ ಇನ್ನೊಂದಷ್ಟು ಬಟ್ಟೆಗಳು ಬರುವಂಥ ಚಾನ್ಸ್ ನಮಗಿರುತ್ತೆ. ನಾವು ಬಿಡು ಇನ್ನೂ ಟೈಮ್ ಇದೆ, ಮದುವೆ ಎಷ್ಟೋ ದಿನ ಇದೆ, ಆಮೇಲೆ ಸ್ಟಿಚ್ ಮಾಡಿಕೊಡೋಣ ಅವರಿಗೆ ಅಂದರೆ ಅವ್ರು ಆ ರೀತಿ ಮಾಡ್ತಾರೆ. ಇದು ನೋಡಿ, ಇದು ಕೂಡ ಅಷ್ಟೇ ನನಗೆ ಲಾಸ್ಟ್ ಮೂಮೆಂಟಲ್ಲಿ ತಂದುಕೊಟ್ರು. ಇದು ಒಂದಿದೆ, ಸ್ಟಿಚ್ ಮಾಡಿಕೊಡ್ತೀರಾ ಒಂದೇ ದಿನದಲ್ಲಿ ಅಂತ ಹೇಳಿದರು. ಆಯಿತು ತಂದುಕೊಡಿ ಅಂತ ಹೇಳಿದೆ. ಇದು ಬ್ಯಾಕ್ ಮಾತ್ರ ವರ್ಕ್ ಮಾಡಿದ್ದೀನಿ. ಈ ರೀತಿ ಬ್ಯಾಕ್ ವರ್ಕ್ ಮಾಡಿ
ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ರೀತಿ ತೋಳಿಗೆ ಫ್ರಂಟಿಗೆಲ್ಲ ವರ್ಕ್ ಮಾಡಿಲ್ಲ. ಬ್ಯಾಕ್ ಮಾತ್ರ ವರ್ಕ್ ಮಾಡಿಕೊಡಿ, ಸೀರೆ ಕುಚ್ಚು ಹಾಕ್ಕೊಡಿ ಅಂತ ಹೇಳಿದರು. ಸೀರೆ ಕುಚ್ಚು ಕೂಡ ಹಾಕಿದ್ದೀನಿ. ಈ ಸೀರೆಗೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಕೂಡ ಅವ್ರದ್ದೇನೆ ಲಾಸ್ಟ್ ಮೂಮೆಂಟಲ್ಲಿ 2 ದಿನ 1 ದಿನ ಇದೆ ಅನ್ನುವಾಗೇ ಈ ರೀತಿ ಒಬ್ಬೊಬ್ರದ್ದೇ ತಂದುಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಇವತ್ತು ಕೂಡ ನನಗೆ ಒಂದು ಸೀರೆನ ತಂದುಕೊಟ್ರು. ಕುಚ್ಚು ಹಾಕ್ಕೊಡಿ, ಕುಚ್ಚು ಹಾಕಿಲ್ಲ, ನಮಗೆ ಅರ್ಜೆಂಟಿಗೆ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಅಂತ ತಂದುಕೊಟ್ಟಿದ್ರು. ಕುಚ್ಚು ಕೂಡ ಇನ್ನೊಂದು ಸೀರೆಗೆ ಕುಚ್ಚು ಕೂಡ ಕಟ್ಕೊಟ್ಟೆ ನಾನು ಅವರಿಗೆ. ಈ ರೀತಿ ಆದಾಗ ಈ ರೀತಿ ಫಂಕ್ಷನ್ಗಳಲ್ಲಿ ಒಬ್ರಿಗೊಬ್ರು ನೆಂಟರೆಲ್ಲ ಬಂದಿರ್ತಾರಲ್ವ, ರಿಲೇಷನ್ ಎಲ್ಲ ಇದ್ದಾಗ ಅವರು ನೋಡಿ ನಮ್ಮ ಹತ್ರನೇ ತಂದು ಕೊಡೋ ಚಾನ್ಸ್ ಇರುತ್ತೆ ಬೇಗ ಕೊಟ್ಟರೆ. ನೋಡಿ ಇದು ಕೂಡ ಆ ಮನೆಯವ್ರದ್ದೇನೆ. ಇದನ್ನು ಕೂಡ ಅವರು ನನಗೆ ಕೊಟ್ಟಿದ್ದರು. ಒಬ್ರಿಗೊಬ್ರು ನೋಡಿ ಸುಮಾರು ಇವಾಗ ಫಂಕ್ಷನ್ ಆ ಬಟ್ಟೆನ ಕೊಟ್ಟ ಮೇಲೇ 4-5 ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರು ನನ್ನ ಹತ್ರ. ಬೇಗ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೇನೆ ಉಪಯೋಗ ಇರುತ್ತೆ ಕೆಲವೊಂದು ಫಂಕ್ಷನ್ಗಳಲ್ಲಿ. ನೋಡಿ ಈ ರೀತಿ ಇದನ್ನು ಕೂಡ ವರ್ಕ್ ಮಾಡಿ ಸೀರೆ ಫಾಲೆಲ್ಲ ಹಾಕಿ ಸ್ಟಿಚ್ ಮಾಡಿಕೊಟ್ಟೆ. ಕೆಲವೊಬ್ಬರು ಸ್ಟಿಚ್ಚಿಂಗ್ ಮಾಡೋರು ಅಂಥವ್ರು ಇರ್ತೀರ ಟೈಲರ್ಸು, ಅವ್ರು ಎಷ್ಟೋ ದಿನ ಟೈಮ್ ಕೊಟ್ಟಿದ್ದಾರೆ, ಕೊಡೋಣ ಬಿಡು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಟ್ರಾಯ್ತು ಅಂತ ಅನ್ಕೋತೀರ. ಆ ರೀತಿ ಮಾಡೋದಕ್ಕಿಂತ ಅವ್ರು ಕೇಳಿದಾಗ ಎಷ್ಟು ಸಾಧ್ಯನೋ ಅಷ್ಟು ಸೋಂಬೇರಿತನ ತೋರಿಸಿ ನೆಗ್ಲೆಕ್ಟ್ ಮಾಡಿ ತುಂಬ ಲೇಟಾಗಿ ಕೊಡೋರು ಇದ್ದೀರಾ. ಕೆಲವೊಬ್ಬರು ತುಂಬ ಬಟ್ಟೆಗಳಿರುತ್ತೆ, ಆದರೆ ಟೈಮೇ ಸಾಕಾಗಲ್ಲ, ಅದರಿಂದ ಲೇಟ್ ಮಾಡೋರು ಇರ್ತೀರ. ಆದರೆ ಯಾರೆಲ್ಲ ಸೋಂಬೇರಿತನ ತೋರಿಸಿ ಅವ್ರು ತುಂಬ ಲೇಟಾಗಿ ಕೇಳಿದ್ದಾರೆ, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀರ, ಆ ರೀತಿ ಮಾಡಬೇಡಿ. ಆದಷ್ಟು ಎಷ್ಟು ಬೇಗ ನೀವು ಸ್ಟಿಚ್ ಮಾಡಿಕೊಡ್ತೀರಾ ಅದರಿಂದನೂ ಕೂಡ ಕಸ್ಟಮರ್ ಜಾಸ್ತಿ ಬರ್ತಾರೆ. ಅಯ್ಯೋ ಕೊಟ್ಟು ತುಂಬ ದಿನ ಆಯಿತು, ತುಂಬ ನೆಗ್ಲೆಕ್ಟ್ ಮಾಡ್ತಾಳೆ, ತುಂಬ ಬೇಗನೆ ಸ್ಟಿಚ್ ಮಾಡಿಕೊಡಲ್ಲ ಅನ್ನೋದಕ್ಕೋಸ್ಕರನೂ ಕೂಡ ಕಸ್ಟಮರ್ ಬರಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ಯಾರೆಲ್ಲ ಟೈಲರಿಂಗ್ನ ಕಲ್ತಿದ್ದೀರಾ, ಯಾರೆಲ್ಲ ಸ್ಟಿಚ್ ಮಾಡಿಕೊಡ್ತಿದ್ದೀರಾ, ಆದಷ್ಟು ಕೂಡ ಕಸ್ಟಮರ್ ಡೇಟ್ ಕೊಟ್ಟಿದ್ದಾರೆ, ಲೇಟಾಗಿ ಸ್ಟಿಚ್ ಮಾಡಿಕೊಟ್ರಾಯ್ತು ಅಂತ ಅಂದ್ಕೋಬೇಡಿ. ಅವತ್ತಿಂದ ಅವತ್ತು ಕೆಲಸ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಕೆಲಸ ಬರೋ ಚಾನ್ಸ್ ಇರುತ್ತೆ. ಕೆಲವೊಬ್ಬರು ಕಸ್ಟಮರು ಫಿಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಎಲ್ಲ ಕರೆಕ್ಟಾಗಿದೆ, ಸ್ವಲ್ಪ ಲೇಟಾಗಿ ಕೊಟ್ಟರು ಪರವಾಗಿಲ್ಲ, ಇವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋರು ಇರ್ತಾರೆ. ಕೆಲವೊಬ್ಬರು ಕಸ್ಟಮರು ಇವ್ರು ತುಂಬ ಲೇಟ್ ಮಾಡ್ತಾರೆ, ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅನ್ನೋರು ಇರ್ತಾರೆ. ಆದ್ದರಿಂದ ನಮಗೆ ಎಷ್ಟು ಕೆಲಸ ಬರುತ್ತೋ ಅಷ್ಟು ಬೇಗ ನಾವು ಕೆಲಸ ಮಾಡೋದ್ರಿಂದ ತುಂಬ ಕಸ್ಟಮರ್ ಬರೋ ಚಾನ್ಸ್ ಇರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ಯಾರೇ ಟೈಲರ್ಸ್ ಆಗಿದ್ರು ಕೂಡ ಬೇಗ ಕೆಲಸ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಕೆಲಸ ಆಗಿದೆ ಬಂದು ತೊಗೊಂಡೋಗಿ ಅಂತ ಹೇಳೋದ್ರಿಂದ ಇನ್ನೂ ಹೆಚ್ಚು ಕಸ್ಟಮರ್ ಬರೋ ಚಾನ್ಸ್ ಇರುತ್ತೆ ನಮಗೆ. ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ, ಟೈಲರಿಂಗಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತಿದ್ದೀರಾ, ಅವರೆಲ್ಲ ಒಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ಈ ರೀತಿ ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ರೂಲ್ಸ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೇನೆ ಜಾಸ್ತಿ ಈ ಕೆಲಸದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ.